ಹೇ ಅಸ್ಲಾಂ ವಲೈಕುಮ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಹಂದಿ ಆರ್ಟಿಸ್ಟ್ ಶಾಜಾ ಶಕ್ಲೇಶ್ಪುರದಿಂದ. ಇವತ್ತು ಅಲ್ಸುಲಿಗೆಯಲ್ಲಿ ಮೆಹಂದಿ ಆರ್ಡರ್ ಇತ್ತು. ನಾನು ಆಟೋ ಎತ್ಕೊಂಡು ಅಲ್ಸುಲಿಗೆ ಕಡೆ ಹೊರಟೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ದರ್ಗಾನು ಕಾಣಿಸ್ತು. ಅದನ್ನು ನೋಡಿಕೊಂಡು ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದರು. ಅಲ್ಲಿಂದ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಹೋದೆ. ಯಾಕಂತ ಹೇಳಿದರೆ ಇವತ್ತು ಬ್ರೈಡಿಗೆ ಮಾತ್ರ ಅಲ್ಲ, ಅವ್ರ ತಂಗಿಗೆ ಅವ್ರ ಅಮ್ಮಂಗೆಲ್ಲ ಮೆಹಂದಿ ಹಾಕಬೇಕಿತ್ತು. ಹಂಗಾಗಿ ಮತ್ತೆ ಅವ್ರನ್ನ ಕರ್ಕೊಂಡು ನಾನು ಬ್ರೈಡ್ ಮನೆಗೆ ರೀಚ್ ಆದೆ. ಅದಾದಮೇಲೆ ಬ್ರೈಡ್ ಕೂಡ ರೆಡಿ ಆಗಿದ್ದರು. ಮುಂಚೆನೇ ಬ್ರೈಡ್ ನನಗೆ ಹೇಳಿದರು, ಫೋಟೋ ಕಳಿಸಿದ್ರು ಈ ಥರನೇ ಬೇಕು ಅಂಥೇಳಿ. ಯಾಕೆಂದರೆ ಅದರಲ್ಲಿ ಎಲಿಫೆಂಟ್ ಮತ್ತು ಲೋಟಸ್ಸು, ಪಿಕಾಕ್ ಎಲ್ಲನೂ ಇತ್ತು. ಅವ್ರ ಇಷ್ಟದ ಪ್ರಕಾರನೇ ನಾನು ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ್ತಾ ಆಗ್ತಾ ಎಲಿಫೆಂಟ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಯಿತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬ್ರೈಡ್ ತಂಗಿಗೂ ಮತ್ತು ಅವ್ರ ಅಮ್ಮಂಗೂ ಮೆಹಂದಿ ಹಾಕ್ತಾಯಿದ್ರು. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗೆ ಒಂದು ಸೈಡ್ ಮೆಹಂದಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಹ್ಯಾಂಡಿಗೆ ಸ್ಟಾರ್ಟ್ ಮಾಡಿದೆ. ಎರಡೂ ಕೈಗೂ ಸೇಮ್ ಟು ಸೇಮ್ ಮೆಹಂದಿ ಬೇಕು ಅಂತ ಹೇಳಿರೋದ್ರಿಂದ ನಾನು ಎರಡೂ ಕೈಗೂ ಒಂದೇ ಥರ ಮೆಹಂದಿನ ಹಾಕಿದೆ. ಈ ಥರ ಬಂದಿದೆ ಲುಕ್. ಅದಾದಮೇಲೆ ನಾವು ಊಟ ಮುಗಿಸ್ಕೊಂಡು ಕಾಲಿಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲಿಗೆ ಸಿಂಪಲ್ಲಾಗಿ ಇರಲಿ ಅಂತ ಮುಂಚೆನೇ ಹೇಳಿದರು. ಹಾಗಾಗಿ ನಾನು ಕಾಲಿಗೆ ಸಿಂಪಲ್ಲಾಗಿ ಮೆಹಂದಿ ಹಾಕಿದೆ. ಅದಾದಮೇಲೆ ಫೈನಲ್ ಆಗಿ ಔಟ್ಲುಕ್ ಈ ಥರ ಬಂದಿದೆ. ಬ್ರೈಡ್ ಕೂಡ ತುಂಬಾ ಒಳ್ಳೆಯವರು. ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಕಾಟ ಕೊಟ್ಟರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು. ಹೀಗೆ ತೆಗೀರಿ ಹಾಗೆ ತೆಗೀರಿ ಅಂತ. ಆದರೂ ಖುಷಿ ಆಯಿತು. ಲಾಸ್ಟಿಗೆ ನಮಗೆ ಔಟ್ಲುಕ್ ಈ ಥರ ಬಂದಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.